ಸಾಹಿತಿ ಎಸ್ಎಲ್ ಭೈರಪ್ಪನವರ ಬ್ಯಾಂಕ್ ಖಾತೆಗೆ ಕನ್ನವನ್ನ ಹಾಕಲಾಗಿದೆ. ಬ್ಯಾಂಕ್ ಅಕೌಂಟ್ನಿಂದ ಲಕ್ಷಗಟ್ಟಲೆ ಹಣವನ್ನ ಅಬೇಸ್ ಮಾಡಲಾಗಿದೆ. ಸಾಹಿತಿ ಎಸ್ಎಲ್ ಭೈರಪ್ಪನವರ ಬ್ಯಾಂಕ್ ಖಾತೆಗೆ ಕನ್ನವನ್ನ ಹಾಕಲಾಗಿದೆ. ಬ್ಯಾಂಕ್ ಅಕೌಂಟ್ನಿಂದ ಲಕ್ಷಗಟ್ಟಲೆ ಹಣವನ್ನ ಅಬೇಸ್ ಮಾಡಲಾಗಿದೆ. ಭೈರಪ್ಪನವರ ಪತ್ನಿ ಸರಸ್ವತಿ ಅವರಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಜನವರಿ 24ರಂದು ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಮೈಸೂರಿನ ಕುವೆಂಪು ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ನಾಗಲಕ್ಷ್ಮಿ ಹೇಮಂತ್ ಕುಮಾರ್ ಎಂಬುವವರ ವಿರುದ್ಧ ದೂರು ದಾಖಲಾಗಿದೆ. 1 ತಿಂಗಳ ಅವಧಿಯಲ್ಲಿ 69,50,000 ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಅಲ್ಲದೆ ಭೈರಪ್ಪನವರಿಗೆ ಗಿಫ್ಟ್ ಆಗಿ ಬಂದಿದ್ದಂತಹ ವಸ್ತುಗಳು ಕೂಡ ಇದೀಗ ನಾಪತ್ತೆಯಾಗಿದೆ. ಭೈರಪ್ಪನವರಿಗೆ ವಯೋಸಹಜ ಆರೋಗ್ಯ ಸಮಸ್ಯೆಯ ಜೊತೆಗೆ ಮರೆವು ಕೂಡ ಇತ್ತು. ಇದನ್ನೇ ಅಸ್ತ್ರವನ್ನ ಮಾಡಿಕೊಂಡು ಹಣವನ್ನ ಡ್ರಾ ಮಾಡಿಕೊಂಡಿರೋದಾಗಿ ದೂರನ್ನ ನೀಡಲಾಗಿದೆ. ಮಾರ್ಚ್ 29ರಂದು ಕೋರ್ಟ್ ಮೊರೆ ಹೋಗಿದ್ದಂತಹ ಭೈರಪ್ಪನವರ ಪತ್ನಿ ಹಾಗೂ ಪುತ್ರ ಭೈರಪ್ಪನವರ ಖಾತೆ ನಿರ್ವಹಣೆಗೆ ಗಾರ್ಡಿಯನ್ ಅನ್ನ ನೇಮಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಈ ಸಂಬಂಧ ಏಪ್ರಿಲ್ 22ರಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನ ದಾಖಲಿಸಿದಂತಹ ಭೈರಪ್ಪ ಆದರೆ ಅಂದು ವಿಚಾರಣೆಯನ್ನ ನಡೆಸಿ ಅಕ್ಟೋಬರ್ 14ಕ್ಕೆ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿತ್ತು ಪ್ರಕರಣವನ್ನ. ಅಷ್ಟರಲ್ಲಾಗಲೇ ಇಹಲೋಕವನ್ನ ತ್ಯಜಿಸಿದ್ದಾರೆ ಎಸ್ಎಲ್ ಭೈರಪ್ಪನವರು. ಸೊ ಹಾಗಾಗಿ ಇದೀಗ ಮತ್ತೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಜನವರಿ 24ರಂದು ನಡೆದಿರುವಂತಹ ಘಟನೆ ಇದು. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಎಸ್ಎಲ್ ಭೈರಪ್ಪನವರು ಇಹಲೋಕವನ್ನ ತ್ಯಜಿಸಿದ್ದಾರೆ, ಬಟ್ ಆದರೆ ಈ ಅವರ ಬ್ಯಾಂಕ್ ಖಾತೆಗೆ ಕನ್ನವನ್ನ ಹಾಕಲಾಗಿದೆ ಅಂತ ಹೇಳಿ ಜನವರಿಯಲ್ಲೇ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಸದ್ಯಕ್ಕೆ ತನಿಖೆ ಎಲ್ಲಿ ತನಕ ಬಂದಿದೆ, ಬಟ್ ಈಗ ಅವರು ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಮುಂದೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ ಹೇಳಿ. ಬಟ್ ಆದ್ರೆ ಅವರ ಬ್ಯಾಂಕ್ ಖಾತೆಗೆ ಕನ್ನವನ್ನ ಮುಂದೆ ಏನೆಲ್ಲ ಅವರು ಇದಾಗಿ ನಿಧನರಾಗಿ ಹಲವು ದಿನಗಳ ನಂತರ ಇದೀಗ ಪ್ರಕರಣ ಬೆಳಕಿಗೆ ಬಂದಿದೆ. ಬಹಳ ಮುಖ್ಯವಾಗಿ ಭೈರಪ್ಪನವರ ಪತ್ನಿ ಸರಸ್ವತಿ ಅವರು ಕುವೆಂಪು ನಗರ ಪೊಲೀಸ್ ಠಾಣೆಗೆ ತೆರಳಿ ನಮ್ಮ ಪತಿ ಭೈರಪ್ಪನವರ 69,50,000 ರೂಪಾಯಿ ಹಣ ದುರ್ಬಳಕೆಯಾಗಿದೆ. ನಾಗಲಕ್ಷ್ಮಿ ಅವರು ಲಕ್ಷ್ಮಿ ಎನ್ನುವವರು ಈ ಒಂದು ಹಣವನ್ನ 1 ತಿಂಗಳ ಅವಧಿಯಲ್ಲಿ ಡ್ರಾ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಹಣ ಏನು ದುರ್ಬಳಕೆ ಆಗಿದೆ ಅದರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ನಮ್ಮ ಪತಿ ಎಸ್ಎಲ್ ಭೈರಪ್ಪನವರು ಏನು ಮರುವಿನ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಹೀಗಾಗಿ ಅವರಿಗೆ ಗೊತ್ತಿಲ್ಲದೇನೆ ಈ ಹಣ ಡ್ರಾ ಆಗಿರ್ಬೋದು ಅನ್ನೋ ಒಂದು ಸಂಶಯ ಇದೆ. ಹೀಗಾಗಿ ಅವ್ರ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಗಾರ್ಡಿಯನ್ ಅನ್ನ ನೇಮಕ ಮಾಡಿ ಅಂತೇಳಿ ಮನವಿಯನ್ನ ಕೂಡ ಮತ್ತೊಂದು ಕಡೆ ಏನು ನ್ಯಾಯಾಲಯದ ಮೊರೆ ಹೋಗಿದ್ರು. ಈ ನಡುವೆ ಎಸ್ಎಲ್ ಭೈರಪ್ಪ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಎಲ್ ಭೈರಪ್ಪ ಅವರೇ
ರೈಟ್ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.